ಬಾ, ಎಷ್ಟು ಚೆನ್ನಾಗೈತಪ್ಪ ಈ ರಾಧಕ್ಕನ್ ಮನಿ. ಹೊಸ ಮನೆ ಕಟ್ಸಿದಾರಲ್ಲ ಅದಕ್ಕೇನಿ. ನೋಡ್ದ ಮನಿ ಕೆಮಕ್ಕೆ ಮಂಚ ಆಮೇಲೆ ಹಾಸಿಗೆ ಎಲ್ಲನ ಎಷ್ಟು ಚೆನ್ನಾಗೈತಿ. ಇಂಥ ರೂಮ್ನಾಗೆ ಹಾಸಿಗೆ ಮೇಲೆ ಮನಿಕೊಂಡ್ರೆ ಆಹಾ ಸ್ವರ್ಗದಾಗ ತೇಲಾಡ್ದಂಗ ಆಗುತ್ತೆ. ನಮ್ಮ ಮನೆಗೂ ಐತಿ ಹಳೇ ಮನೆ. ಆ ಮನೆ ಎಲ್ಲ ಕಿತ್ತಾಕಿ ಹೊಸ ಮನೆನಾದ್ರೂ ಕಟ್ಟಿಸ್ಬೋದು. ನಾನೇನ ಹೇಳಿರೆ ನಮ್ಮತ್ತೆ ನನ್ನ ಗುರ್ರಮ್ಮಂಗ್ ಬರ್ತಾಳ ಹಂಗೇನು. ಆಹಾ ಇದೇನಪ್ಪ ಇದು, ಹಾಸಿಗೆ ಹಿಂಗ್ ಮೆತ್ತಗೈತಿ, ಹಿಂಗ್ ಗೊತ್ತಿರಂಗೆ ಒಳಕ್ ಹೋಗುತ್ತೆ. ರಾಧಕ್ಕ ಏನು ಅದೃಷ್ಟ ಮಾಡಿದ್ರಪ್ಪ. ಗಂಡ ಸತ್ತಿರೋರ್ಗೆ ಇಂಥ ಅದೃಷ್ಟ ಬರುತ್ತೆ ಅಂತನ ನನಗಂತೂ ಗೊತ್ತಿರ್ಲಿಲ್ಲ. ನಾನೇ ಅದೃಷ್ಟವಂತೆ. ನನ್ನ ಗಂಡ ಶ್ರೀಮಂತ, ನಾನು ಹೇಳ್ದಂಗೆ ಕೇಳ್ತಾನೆ. ಸಂಪಾದನೆ ಮಾಡ್ದ, ಎಲ್ಲ ಕಳೆದಿರೋ ಆಸ್ತಿನ ಅವ್ರ ಅಪ್ಪ ಕಳೆದಿದ್ರು ಇವನ್ ಸಂಪಾದನೆ ಮಾಡ್ದ. ಎಷ್ಟೊಂದು ಆಸ್ತಿ ಸಂಪಾದನೆ ಮಾಡಿದ್ರು ನನ್ನ ಗಂಡ ಅಂತೇಳಿ ನಾನು ಖುಷಿ ಪಡ್ತಿದ್ದೆ. ಆದ್ರೆ ಈ ರಾಧನ್ ಗಂಡ ನೋಡ್ದ ಎಷ್ಟು ದೊಡ್ಡ ಶ್ರೀಮಂತರು. ನಮ್ದು ಇದ್ರಾಗೆ ಅರ್ಧ ಭಾಗನೂ ಇಲ್ಲ ಅನ್ಸುತ್ತೆ. ಎಲ್ಲದಕ್ಕೂ ಕೇಳ್ಕೊಂಬಂದಿರ್ಬೇಕು. ಅದಕ್ಕೆ ಅಲ್ಲ, ಅಲ್ಲಿ ನಮ್ಮನೆಗೆ ಒಂದ್ ಬಿಳೆ ಸೀರೆ ಇಕ್ಕೊಂಡು ಯಾತು ಕುಂಕುಮ ಯಾತು ಹಚ್ಕೊಂಬಂದಂಗೆ ಬಳೆ ಹಾಕ್ಯಂಬಂದಂಗೆ ವಿದ್ವೆ ಇದ್ದಂಗಿದ್ರು ರಾಧಕ್ಕ. ನೋಡಿದ್ರ ಪಟೇಲಪ್ಪನ ಮದ್ವೆ ಆಗಿ ಏನಂಗೇನೆ ಎಷ್ಟೊಂದು ಒಡವೆ ಹಾಕೊಂಡು ಹಂಗೇನೆ ಮಿಂಚ್ತಾ ಇದ್ದಾಳೆ ರಾಧಕ್ಕ ಈ ಮನೆಯಾಗಿ. ನಾನು ಇದ್ದೀನಿ ಯಾತ್ಕನ. ಮದ್ವೆ ಆಗಿ ಇಷ್ಟ ದಿನ ಆದ್ರೂ ಒಂದ್ಸರ ಹಾಕಿ ಹಾಕ್ತಿಲ್ಲ ನನ್ನ ಕೈಯಾಗಿ. ಮದ್ವೆ ಆಗಿ ನಾನು ವಾರ 15 ದಿವಸಕ್ಕೆ ಅಲ್ಲೇನೆ ರಾಧಕ್ಕ ಎಷ್ಟೊಂದು ಮೈ ತುಂಬ ಒಡವೆ ಹಾಕೊಂಡವಳಿ. ಇದ್ರ ಮೇಲೆ ಕೂತ್ಕೊಂತಿದ್ರೆ ಹಂಗೆ ನಿದ್ದೆ ಬಂದಂಗ ಆಗ್ತೈತಿ. ರಾಣಿ ಏನ್ ಹಂಗ್ ನೋಡ್ತಾ ಇದ್ಯಾ ಮುಟ್ಟಿ? ಏನೂ ಇಲ್ಲ ರಾಧಕ್ಕ, ನಿಮ್ಮ ಮನೆ ಹೊಸ ಮನೆ ಅಲ್ವಾ? ಎಷ್ಟು ವರ್ಷ ಆತಂತ ಇದನ್ನ ಕಟ್ಸಿ? ಜಾಸ್ತಿ ದಿನ ಏನೂ ಆಗಿಲ್ಲ. ನಮ್ಮ ಅಕ್ಕ ಸಾಯೋದಕ್ಕೂ ಮುಂಚೆಲೆ ಒಂದ್ 3 ತಿಂಗಳಿಗೆ ಮುಂಚೆಲೆ ಇದು ಮನೆಗೆ ಇಳ್ಕೊಂಡವ್ರಿ ಇದಾಕಿ. ಅದಕ್ಕೆ ಹೊಸ ಮನೆ ಅಲ್ವಾ, ಬಣ್ಣ ಪಣ್ಣ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಹೌದಾ, ಅದಕ್ಕೆ ಇಷ್ಟು ಚೆನ್ನಾಗೈತೆ ನಿಮ್ ರೂಮು ನಿಮ್ ಮನೆ ಎಲ್ಲನ. ಹಂಗೇನು ಇಲ್ಲ, ಮೊನ್ನೆ ಇನ್ನೊಂದ್ಸಲನ ಬಣ್ಣ ಹೊಡೆದ್ರಂತೆ. ಇದೇನೋ ಒಂದ್ ಸ್ವಲ್ಪ ಇದಾಗಿತ್ತಂತೆ ಈ ರೂಮು, ಅದಕ್ಕೆ ಹೊಸದಾಗಿ ಬಣ್ಣ ಹೊಡ್ಸ್ಯಾರಿ. ಅಲ್ಲಿ ಪರ್ಸೆಲಾಗೇನು ಹೊಡ್ಸಿಲ್ಲ, ಅದು ಒಂದ್ ಸ್ವಲ್ಪ ಹಾಲೇನೆ ಹಳೇದಾಗೈತಿ. ಆದ್ರೂ ಚಿಕ್ಕದಾಗಿದ್ರು ಮನೆ ತುಂಬಾ ಚೆನ್ನಾಗೈತಿ ರಾಧಕ್ಕ. ನಮ್ಮ ಮನೆ ತಗೊಂಡು ಏನ್ ಮಾಡ್ತೀರಾ, ಹಳೇ ಮನೆ, ಬರೇ ಕಂಬಗಳು ದೊಡ್ಡದಾಗೈತೆ ಅಷ್ಟೇ. ಒಂದ್ ಮಂಚ ಇಲ್ಲ, ಒಂದ್ ಹಾಸಿಗೆ ಇಲ್ಲ, ಯಾತು ಇಲ್ಲ. ಹೇಳತ್ತ ನೀವು ನಿಮ್ ತಮ್ಮಗೂ ನಿಮ್ಮ ಅಮ್ಮಗೂ ಹೇಳಿ ಹೊಸ ಮನೆ ಕೊಡ್ಸಕ್ ಹೇಳ್ರಿ ರಾಧಕ್ಕ. ನನಗೂ ಆ ಮನೆಯಾಗ ಇದ್ದು ಬೇಜಾರಾಗೈತಿ. ಹಳೆ ಮನೆಗೆ ಎಷ್ಟು ದಿನ ಅಂತ ಇರೋದು ಹೇಳ್ರಿ. ನೀವಂತೂ ಮದ್ವೆ ಮಾಡ್ಕೊಂಡು ಈ ಮನೆಗೆ ಬಂದ್ಬಿಟ್ರಿ. ನಾವಲ್ಲಿ ಹೆಂಗಿರೋದು? ಯೋ ರಾಣಿ, ಇವ್ರೇನು ನನ್ನ ಗಂಡರೇನು ಮುಂಚೆ ಏನು ಇದೇ ತರ ಹೊಸ ಮನೆ ಕಟ್ಕೊಂಡಿರ್ಲಿಲ್ಲ. ಅವ್ರದ್ದು ನಮ್ಗಿಂತ ನಾಳೆ ಮನೆ ಆಗಿತ್ತು, ಅದೆಲ್ಲ ಸೋರದಂತೆ. ಅದಕ್ಕೆ ಅದನ್ನ ಕಿತ್ತಾಕ್ಬಿಟ್ಟು ಈ ಹೊಸದಾಗಿ ಕಟ್ಕೊಂಡವ್ರು ಅಷ್ಟೇನೆ. ಅಲ್ಲಿ ನಮ್ಮನೆ ನಿಮ್ಮನೆ ಚೆನ್ನಾಗೇ ಐತಲ್ಲ, ಅದನ್ನೇ ಕೇಳಬೇಕು ಅಂತ ಹೇಳ್ತಾ ಇದೀಯಾ? ಏನು ಸೋರಂಗಿದ್ರೆ ಏನಾದ್ರೂ ಸೋರುತ್ತಪ್ಪ, ತುಂಬಾ ಹಳೆ ಕಾಲದ ಮನೆ ಸೋರ್ತೈತಿ. ಅಲ್ಲಿ ಮಳೆ ಪಳೆ ಬಂದ್ರೆ ಇರಕ್ಕಾಗಲ್ಲ, ಮನೆ ಕೆಮ್ಮಕ್ಕಾಗಲ್ಲ ಅಂತಂದ್ರೆ ಕಿತ್ತು ಬ್ಯಾರೆ ಕಟ್ಬೋದಮ್ಮ. ಅದೇ ಚೆನ್ನಾಗೇ ಐತಲ್ಲ ಮನೆ, ಆ ಮನೆ ಅದನ್ನೇ ಕೇಳಬೇಕು ಅಂತ ಹೇಳ್ತಾ ಇದೀಯಾ? ನಾವು ಮಾತ್ರ ಹಳೆ ಮನೆಗಿರ್ಬೇಕು, ಇವರು ಮದುವೆ ಮಾಡ್ಕೊಂಡು ಈ ಪಟೇಲಪ್ಪನ ಜೊತೆಗೆ ಮೆರಿಬೇಕೇನು? ನಾವ್ ಇವ್ರ ಮನೆ ನೋಡಿ ಹೊಟ್ಟೆ ಹುರ್ಕಬೇಕು. ಅದಕ್ಕೇನು ಹಂಗೆ ಇರ್ಲಾಳು, ಅದಕ್ಕೆ ಏನಾಗೈತಿ ಅಂತ ಹೇಳ್ತಾರೆ. ಹೇಳದ್ ನೋಡು. ಏನೇ ರಾಣಿ? ಏನೂ ಇಲ್ಲ. ನೀವು ಈ ಮನೆಗೆ ಬಂದು ತುಂಬಾ ಚೆನ್ನಾಗಿದ್ದೀರಾ ಅಲ್ವಾ? ನಿಮ್ಮ ಅತ್ತೆ ಹೆಂಗೆ, ಚೆನ್ನಾಗಿ ನೋಡ್ಕೊಂತಾರ? ಅಯ್ಯೋ ರಾಣಿ, ಏನ್ ಹೇಳ್ತೀಯ? ನಾನು ಮದುವೆ ಆಗಿ ಬಂದಿರೋದೇ ಅವ್ರಿಗೆ ಇಷ್ಟ ಇಲ್ಲ. ಯಾವಾಗ್ಲೂ ನನ್ ಕಂಡ್ರೆ ಸಿಟ್ ಮಾಡ್ಕೊಂತಿರ್ತಾರೆ. ಅದೇ ನನ್ನ ಗಂಡನೇ ಬೈದು ಸುಮ್ಮನಿರಿಸ್ತಾರೆ. ನನ್ನ ಗಂಡ ತುಂಬಾ ಒಳ್ಳೆಯವರು. ನನ್ನ ಮಗ ರಾಮನು ಅಷ್ಟೇನೆ, ಯಾವಾಗ್ಲೂ ರಾಧಮ್ಮ ರಾಧಮ್ಮ ಅಂತೇಳಿ ನನ್ನ ಜೊತೆಗೆ ಇರ್ತಾನೆ. ನಾನಂತೂ ತುಂಬಾ ಸಂತೋಷವಾಗಿದ್ದೀನಿ ಕಣೆ ರಾಣಿ ಇಲ್ಲಿ. ಹೌದಾ ರಾಧಕ್ಕ, ನಿಮ್ಮ ಅತ್ತೆ ಹಂಗ್ ಕೆಟ್ಟವ್ರ? ಅಯ್ಯೋ ಹಂಗೇನ್ ಕೆಟ್ಟವ್ರಲ್ಲ ಕಣೆ, ಒಂದ್ ಸ್ವಲ್ಪ ಏನೋ ಅವ್ರ ತಮ್ಮನ ಮಗಳು ಏನೋ ಯಾರೋ ಇದಾರಂತೆ, ಅವಳನ್ನ ಮದುವೆ ಮಾಡ್ಕೊಂಡ್ ಬರ್ಬೇಕು ಅಂತ ಅವ್ರ ಆಸೆ. ಆದ್ರೆ ನನ್ನ ಗಂಡ ನನ್ನ ಇಷ್ಟಪಟ್ಟು ಮದ್ವೆ ಆದ್ರಲ್ಲ, ಅದಕ್ಕೆ ಒಂದ್ ಸ್ವಲ್ಪ ಸಿಟ್ಟು ಅಷ್ಟೇನೆ. ಅವರು ಒಳ್ಳೆಯವ್ರೇನೆ. ಏನ್ ನೋಡ್ತಾ ಇದ್ದೀರಾ ರಾಧಕ್ಕ? ಏನು ಇಲ್ಲ ಕಣೆ ರಾಣಿ, ಅದೇ ಒಡವೆ ಎಲ್ಲ ಹಾಕೊಂಡಿದ್ನಲ್ಲ ಅವಾಗ್ಲೇ ನೀವು ಬಂದಾಗ, ಅದೆಲ್ಲ ಬಿಚ್ಚಿಕ್ಕಿದೆ. ಸರಿಯಾಗಿ ಬೀಗ ಹಾಕಿದಿನ ಇಲ್ವಾ ಅಂತ ಹೇಳಿ ನೋಡ್ದೆ. ಇಲ್ಲೇನ ಇಟ್ಕೊಳ್ಳೋದು ಎಲ್ಲನ? ಇಲ್ಲೇ ಎಲ್ಲ ಇಟ್ಕೊಳ್ಳೋದು. ನೀವು ನಿನ್ ಗಂಡ ಇಲ್ಲೇನ ಮನೆ ಕಮ್ಮದು? ಇಲ್ಲ ರಾಣಿ, ಅದು ಇಲ್ಲಿ ನಮ್ಮ ಮಗ ರಾಮನು ಅವ್ರ ಅಪ್ಪನ ಮನೆ ಕಂತಾರೆ. ನಾನು ಇಲ್ಲೇ ಹೊರಗಡೆ ಮನೆ ಕಂತೀನಿ ಮಂಚದ ಮೇಲೆ. ಅಂದ್ರೆ ನೀವು ಬೇರೆ ಬೇರೆ ಮನೆ ಕಂತಿದ್ದೀರಾ ಅಕ್ಕ? ನಿಮಗೆ ಶಾಸ್ತ್ರ ಆಗಿಲ್ವಾ? ಅಯ್ಯೋ, ಈ ವಿಷಯ ರಾಣಿಗೆ ಗೊತ್ತಾಗದ್ ಬೇಡ. ನಾನು ನೋಡು ಎಂತ ಎಡವಟ್ ಮಾಡ್ಬಿಡ್ತಿದ್ದೆ. ಅವಳು ಹೋಗ್ಬಿಟ್ಟು ಎಲ್ಲಾರ್ಗು ಹೇಳ್ಬಿಟ್ರೆ ಬೇಡ ಬೇಡ. ಅಕ್ಕ ನಿಮ್ಮನ್ನೇ ಕೇಳ್ತಾ ಇರೋದು. ಅಲ್ಲ ನೀವ್ಯಾಕೆ ಇಲ್ಲಿ ನಿಮ್ಮ ಯಜಮಾನ್ರು ನೀವು ಇಲ್ಲೇ ಮನೆ ಕಬೇಕು ತಾನೆ, ನೀವ್ಯಾಕೆ ಹೊರ ಮನೆ ಕಂತೀರಾ? ಏನು ಇಲ್ಲ ರಾಣಿ,
ಅದು ರಾಮುಗೆ ಹುಷಾರಿರ್ಲಿಲ್ವಲ್ಲ ಅದಕ್ಕೆ ಅವನು ಅಪ್ಪನ ಜೊತೆ ಮನೆ ಕಂತೀನಿ ಅಂತ ಹೇಳ್ತಿದ್ದ. ಅದಕ್ಕೆ ಸ್ವಲ್ಪ ದಿನ ಮನೆ ಕಂಬ್ಲಿ ಅಂತ ಹೇಳಿ ಅವನು ಅವರಪ್ಪ ಇಲ್ಲಿ ಮನೆ ಕಂತಾರೆ, ನಾನು ಅಲ್ಲಿ ಮನೆ ಕಂತೀನಿ ಅಷ್ಟೇನೆ. ಯಾವಾಗಾದ್ರೂ ಒಂದೊಂದು ದಿವಸ ಅಷ್ಟೇನೆ. ಹೌದಾ, ಸರಿ ಆಯ್ತು. ನಾನು ಇನ್ನೇನೋ ಅಂದ್ಕೊಂಡೆ. ಅಕ್ಕ, ಆವಾಗ್ಲೇ ನೀನು ಒಡವೆ ಹಾಕೊಂಡಿದ್ದಲ್ಲ, ಅದನ್ನ ಸ್ವಲ್ಪ ಕೊಡಕ್ಕ ನೋಡೋಣ. ಒಡವೆನಾ? ಯಾಕೆ ರಾಣಿ? ಏನು ಇಲ್ಲ ಅಕ್ಕ, ನಿಮ್ಮ ಒಡವೆ ನಾನೇನು ಓದ್ಕೊಂಡು ಹೋಗ್ತೀನ, ಸುಮ್ಮನೆ ನೋಡಕ್ ಕೇಳ್ದೆ ಅಷ್ಟೇನೆ. ಅಯ್ಯೋ, ನಾನು ಎಲ್ಲಿ ಹಂಗಂದೆ ರಾಣಿ, ನೀನ್ ಅಂತೋಳಲ್ಲ. ನನ್ನ ತಮ್ಮನ ಹೆಂಡತಿಗೆ ಕೊಡಕ್ಕೆ ನನಗೆ ಯಾಕೆ ಭಯ ಹೇಳು? ಇರು, ತೋರಿಸ್ತೀನಿ, ಇಲ್ಲೇ ಇದ್ದಾವೆ. ತಗೋ ರಾಣಿ, ನೋಡು. ಅಯ್ಯಯ್ಯೋ, ಈ ಒಡವೆಗಳನ್ನ ಕೈನ ಮುಟ್ತಾ ಇದ್ರಿ ನನ್ಗಂತೂ ಏನೋ ಒಂಥರ ರೋಮಾಂಚನ ಆಗ್ತೈತಿ. ಅಯ್ಯಯ್ಯೋ, ಇಂಥ ಒಡವೆನ ನಾನು ಯಾವಾಗ ಹಾಕಂತೀನಪ್ಪ? ನನ್ನ ಗಂಡ ನನಗೆ ಯಾವಾಗ ಕೊಡಿಸ್ತಾನಪ್ಪ ದೇವ್ರೇ? ಅಯ್ಯಯ್ಯೋ, ರಾಧಕ್ಕ ಮದ್ವೆ ಆಗಿ ಒಂದೇ ವಾರಕ್ಕೆ ಇಂಥ ಒಡವೆ ಹಾಕಂತ ಇದ್ದಾರೆ. ನಾನು ಮದ್ವೆ ಆಗಿ 1 ವರ್ಷ ಆದ್ರೂ ಇನ್ನ ನನ್ನ ಗಂಡ ಒಂದು ಒಡವೆ ಅಲ್ಲ, ಒಂದು ಸರ ಅಲ್ಲ, ಒಂದು ಉಂಗ್ರನೂ ತಂದು ಕೊಟ್ಟಿಲ್ಲ. ಅದಕ್ಕ ನೀವೇನು ತಪ್ಪು ತಿಳ್ಕೊಂಬ್ಲಿಲ್ಲ ಅಂತಂದ್ರೆ ಒಂದೇ ಒಂದ್ಸಲ ನಾನು ಈ ಒಡವೆಗಳನ್ನ ಹಾಕೊಂಡ್ ನೋಡ್ಲಾ ಹೆಂಗ್ ಕಾಣಿಸುತ್ತೆ ಅಂತಾನ. ನನ್ ಗಂಡ ಅಂತೂ ಕೊಡ್ಸಲ್ಲ, ಹೆಂಗೋ ನಿಮ್ಮ ಒಡವೆನಾದ್ರೂ ಹಾಕೊಂಡು ಒಂದ್ ಸ್ವಲ್ಪ ಹೊತ್ತು ಖುಷಿ ಪಡ್ತೀನಿ. ಹಾಕೋ ರಾಣಿ, ಹಾಕೋ, ಕೊಟ್ಟಿದ್ದೀನಿ ಅಂದ್ರೆ ಹಾಕೊಂಡ್ ನೋಡಿ ಹೆಂಗ್ ಕಾಣಿಸುತ್ತೆ ಅಂತಾನ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ರಾಣಿ ಒಡವೆ ಹಾಕೊಂಡು. ನನ್ಗಂತೂ ತುಂಬಾ ಖುಷಿ ಆಯ್ತು ರಾಧಕ್ಕ, ನೀವು ಒಡವೆ ಹಾಕೊಂಡಿರೋದಕ್ಕೆ. ಹೌದಾ, ಸರಿ ಬಿಡು, ನನ್ನ ತಮ್ಮಗೆ ಹೇಳಿ ಮಾಡಿಸ್ಕೊಂಬಂತೆ ನೀನು ಯಾವತ್ತಾದ್ರೂ. ಒಳ್ಳೆ ಲಾಭ ಬರುತ್ತಲ್ಲ ಅವಾಗ ಅಡಿಕೆ ವ್ಯಾಪಾರದಾಗೆ, ಅವಾಗ ಮಾಡಿಸ್ಕೊಡ್ತಾನೆ ಬಿಡು, ಏನು ಯೋಚನೆ ಮಾಡಬೇಡ. ಮಾಡಿಸ್ಕೊಡ್ತಾರೆ. ಅಯ್ಯ, ಅವರು ನೆಟ್ಟು ಒಂದು ಸೀರೆ ಕೊಡ್ಸಕ್ಕೆ ಹೇಳ್ತಾರೆ, ಇನ್ನ ಇಂಥ ಸರ ಮಾಡಿಸ್ಕೊಡ್ತಾರ? ನೀವೇ ಅದೃಷ್ಟವಂತ ಬಿಡಿ. ರೀ ಬರ್ರಿ ಇಲ್ಲಿ, 1 ನಿಮಿಷ ಬರ್ರಿ ಇಲ್ಲಿ ಒಳಕ್ಕೆ. ಏನ್ ರಾಣಿ? ಇಲ್ಲಿ ನೋಡಿ, ಇಲ್ಲಿ ನಾನು ಹೆಂಗ್ ಕಾಣಿಸ್ತಾ ಇದ್ದೀನಿ ಅಂತಾನ. ಇವ್ರು ಅದಕ್ಕೂ ತಾನೆ ಒಡವೆಗಳು ನೀನ್ ಯಾಕೆ ಹಾಕೊಂಡಿದ್ಯಾ? ಏನು ಇಲ್ಲ ಕಣೋ ರಮೇಶ, ಒಡವೆ ನೋಡ್ಬೇಕು, ನಾನೊಂದ್ಸಲ ಹಾಕೊಂಡು ನೋಡ್ತೀನಿ ರಾಧಕ್ಕ ಅಂತ ಅಂದ್ಲ, ಅದಕ್ಕೆ ಹಾಕ ಅಂತ ಹೇಳಿ ಕೊಟ್ಟಿದ್ದೀನಿ. ನಿನ್ ಹೆಂಡತಿ ತುಂಬಾ ಚೆನ್ನಾಗಿ ಕಾಣಿಸ್ತಾಳೆ ಕಣೋ. ಊರಾಣಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಯಾ. ಬರೀ ಹೇಳೋದೇ ಆಯ್ತು. ನೀವ್ ಒಂದ್ಸಲನಾದ್ರೂ ಇಂಥದ್ದೇನಾದ್ರೂ ಒಂದ್ ಸರ ತಂದು ಕೊಟ್ಟಿದ್ದೀರಾ? ಯಾವಾಗ ಮಾಡಿಸ್ತೀರಾ? ನನ್ಗೊಂದ್ ಸರ ಈ ತರದ್ದು ಬೇಕು ಅಷ್ಟೇನೆ. ಬೇಕು ಅಂದ್ರೆ ತಕ್ಷಣಕ್ಕೆ ತರಕ್ಕಾಗುತ್ತಾ ರಾಣಿ? ಪಟೇಲಪ್ಪರು ಏನು ಈಗ ನಮ್ಮ ಅಕ್ಕೈಗೋಸ್ಕರ ಮಾಡಿಸಿಲ್ಲ, ಅದು ಅವ್ರ ಮೊದಲನೇ ಹೆಂಡ್ತಿದ್ದು ಒಡವೆ, ಅದನ್ನೆಲ್ಲ ನಮ್ಮ ಅಕ್ಕನಿಗೆ ಕೊಟ್ಟಿದ್ದಾರೆ ಒಡವೆ ಹಾಕೊಳ್ಳೋದಕ್ಕೆ ಅಷ್ಟೇನೆ. ನೀ ಈಗ ನಿನ್ಗೆ ಆ ಒಡವೆ ಮೇಲೂ ಕಣ್ಣು ಬಿತ್ತಾ? ಅಯ್ಯೋ, ಹೆಣ್ಮಕ್ಳಾದ್ಮೇಲೆ ಒಡವೆ ಸೀರೆ ಇಂಥದಕ್ಕೆಲ್ಲ ಆಸೆ ಪಡ್ತೀವಪ್ಪ. ಗಂಡ್ಸಾದವರು ಅದನ್ನೆಲ್ಲ ಹೆಂಡ್ತಿರ ಆಸೆನ ನೆರವೇರಿಸ್ಬೇಕು. ನೋಡಿ, ರಾಧಕ್ಕನ್ ಗಂಡ ಅವ್ರಿಗೆ ಒಡವೆಲೇನೆ ಮೈ ಮುಚ್ಚಿಬಿಟ್ಟಿದ್ದಾರೆ. ನೀವು ಯಾತ್ಕೋ ಇದ್ದೀರಾ? ರಾಣಿ, ಹಂಗೆಲ್ಲ ಮಾತಾಡ್ಬಾರ್ದಮ್ಮ, ಗಂಡು ಹಂಗೆಲ್ಲ ಅಂತಾರ. ಸುಮ್ನಿರು, ಅವನಿಗೂ ಚೆನ್ನಾಗಿ ಸಂಪಾದನೆ ಮಾಡ್ಲಿ. ಏನಂದ್ರೆ ನಮ್ಮಪ್ಪ ಎಲ್ಲ ಆಸ್ತಿ ಕಳ್ದಿತ್ತಲ್ಲ, ಅದಕ್ಕೇನೆ ಮಾಡ್ಸಕ್ಕಾಗಲ್ಲ. ಈಗ ಸಾಲ ಎಲ್ಲ ತೀರಿಸ್ಕೊಂಡವನೆ, ಈಗ ಒಂದಿಷ್ಟು ಆಗೈತಿ. ಒಡವೆ ಮಾಡ್ಸೋವಷ್ಟು ದುಡ್ಡಿಲ್ದೇ ಇರ್ಬೋದು, ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀರಲ್ಲ. ನಿನ್ನೇನು ಎಲ್ಲೂ ಕೂಲಿ ಕಳಿಸ್ತಾ ಇಲ್ಲ ತಾನೆ? ಮನೆ ಕೆಲಸ ಮಾಡ್ಕೊಂಡು ಹೊಲ್ದಾಗ ನೋಡ್ಕೊಂಡು ಚೆನ್ನಾಗಿ ಇಬ್ರು ಸೇರ್ಕೊಂಡು ದುಡಿರಿ, ಅವಾಗ ನಿನಗೂ ಇಂಥದೊಂದು ಸರನ ಮಾಡಿಸ್ತಾನೆ ನನ್ನ ತಮ್ಮನೂ. ಏನು ಯೋಚನೆ ಮಾಡ್ಬೇಡ. ಯಾವಾಗ ಮಾಡಿಸ್ತಾರೋ ಏನು. ನಾನು ಬಂದಾಗಿಂದ ಬರೀ ಕೆಲಸ ಮಾಡೋದೇ ಆತು, ಆದ್ರೆ ನನ್ನ ಆಸೆ ಯಾರು ಕೇಳಾರೇ ಇಲ್ಲ. ರಾಣಿ, ಈಗ ನಿನ್ನ ಆಸೆ, ನಿನ್ನ ಒಡವೆ ಅದನ್ನ ಮಾತಾಡ್ಕೊಂಡೆ ನಿಂತಿರ್ತೀಯೋ ಅಥವಾ ಮನೆಗೆ ಕರ್ಕೊಂಡೋಗನ್ವೋ ರಾಧಕ್ಕನೂ ಪಟೇಲಪ್ಪರ್ನೂ? ರಾಧಕ್ಕ, ನೀನು ಹೊರಡು. ಇವಳು ಹಂಗೇನೆ ಹೇಳ್ತಲೇ ಇರ್ತಾಳೆ, ಬಿಟ್ರೆ ಹೋಗೋಣ ಮನೆಗೆ, ಅಮ್ಮಯ್ಯ ಕಾಯ್ತಾ ಇರುತ್ತೆ, ಬರ್ತಾರೆ ಅಂತಾನ. ಸರಿ ಅಪ್ಪ, ಆಯ್ತು, ಹೊರಡ್ತೀನಿ. ರಾಣಿ, ಹಾಕೊಂಡಿದ್ದಾಯ್ತಲ್ಲ, ಕೊಡ್ತೀಯ ಒಡವೆನ? ಬೀರ್ನ ಕಿಕ್ಬಿಡ್ತೀನಿ, ಆಮೇಲೆ ಎಲ್ಲ ಮರ್ತು ಕಾದ್ಗೆಲ್ದು ಓದಾತು. ಹಂಗೇನಾದ್ರು ಆದ್ರೆ ನಮ್ಮ ಅತ್ತೆ ಆಮೇಲೆ ನನ್ನ ಮೇಲೆ ರೇಗಾಡ್ಬಿಡ್ತಾರೆ. ಕೊಡಿಲಿ. ಸರಿ, ತಗೊಳ್ಳಿ ರಾಧಕ್ಕ, ತಗೊಂಡು ಹೊರಡಿ, ಹೋಗೋಣ ತವ್ರ ಮನೆಗೆ. ಸರಿ ಅಮ್ಮ, ಒಂದ್ 5 ನಿಮಿಷ ಅಲ್ಲಿ ಕೂತ್ಕೊಂಡಿರ್ರಿ, ಬರ್ತೀನಿ. ರಾಮನು ಬಂದ್ಬಿಡ್ಲಿ, ಅವನು ಕರ್ಕೊಂಡು ನಮ್ಮ ಯಜಮಾನ್ರು ನಾನು 3 ಜನನು ಬರ್ತೀವಿ, ಜೊತೆಗೆ ಹೋಗೋಣ. ಸರಿ ಆಯ್ತು ರಾಧಕ್ಕ, ಜಲ್ದಿ ಹೊರಟು ಬನ್ನಿ, ಹೋಗೋಣ. ನಡೀರಿ. ಏನ್ ನೋಡ್ತೀರಾ? ಬರೇ ನೋಡೋದೇ ಆಯ್ತು ನಿಮ್ದು. ರಾಮು ಎಲ್ಲೋದೆ? ರಾಮು ಬಾ, ಅಜ್ಜಿ ಮನೆಗೆ ಹೋಗೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ. ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.